ಪಡೆದಂತ ವಿಜೇತರಿಗೆ ಬೆಳ್ಳಿಯ ನಾಣ್ಯವನ್ನು ನೀಡಲಾಯಿತು. ಹಾಗೂ 3ನೇ ಸ್ಥಾನದಲ್ಲಿ ಗೆದ್ದಂತ ಸ್ಪರ್ಧಿಗೆ ನಗದು 2,000 ಬಹುಮಾನವನ್ನು ಕೊಡಲಾಯಿತು. ಬಂದಂತಹ ಅತಿಥಿಗಳು ಇವ್ರು ಬರ್ತಾ ಇರ್ಲಿಲ್ಲ ಅಂದ್ರೆ ನಿಜವಾಗ್ಲೂ ಬಟ್ಟೆ ಇದೆ, ಜ್ಯುವೆಲ್ರಿ ಇದೆ ಅಂಡ್ hello everyone, this side welcome back to my channel once again. So today I have a mehendi competition. This is second time, ನನ್ನ ಒಂದು ಸೆಕೆಂಡ್ ಟೈಮ್ ಇದೆ ಮೆಹಂದಿ ಕಾಂಪಿಟೇಷನ್. ಸೊ ನಾನೀಗ ರೆಡಿ ಆಗ್ತಾ ಇದ್ದೀನಿ. ಏನೂ ಇಲ್ಲ, ಸಿಂಪಲ್ ಲೈಟ್ ವೈಟ್ ನ್ಯಾಚುರಲ್ ಆಗಿ ರೆಡಿ ಆಗಿ ಹೋಗ್ತಾ ಇದ್ದೀನಿ. ಸೊ ಹಾಗೆಯೇ ಮೆಹಂದಿ ಪ್ರಿಪರೇಷನನ್ನು ಹಾಗೆ ಮಾಡ್ಕೋತಾ ಇದ್ದೀನಿ. ಸೊ ಆಟೋದಲ್ಲಿ ಹೋಗ್ತಾ ಇದ್ದೀನಿ ಬಿಕಾಸ್ ಬಸ್ಸಲ್ಲಿ ಹೋಗೋಣ ಅಂತ ಇದ್ದೆ. ಶಿವಾಜಿನಗರಲ್ಲಿ ಇರೋದು ಸಫಿನಾ ಬ್ಯಾನ್ಕ್ವೆಟ್ಸ್ ಅಂತ. ಸೊ ತುಂಬಾ ದೂರ ಇತ್ತು, ಸೊ ಅದಕ್ಕೆ ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಸೊ ನೋಡಬಹುದು ತುಂಬಾ ಸ್ಟ್ರಗಲ್ ಮಾಡ್ಕೊಂಡು ಹೋಗ್ತಾ ಇದೀವಿ ನಾವೀಗ. ಅಂಡ್ ಲಾಸ್ಟ್ ಟೈಮ್ ನಾನು ಕಾಂಪಿಟೇಷನ್ ಅಲ್ಲಿ ಹೋದಾಗ ಬೇಗ ಹೋಗಿದೆ, ಬಟ್ ದಿಸ್ ಟೈಮ್ ನಾನು ತುಂಬಾನೇ ಲೇಟ್ ಆಗಿ ಹೋಗ್ತಾ ಇದ್ದೀನಿ ಬಿಕಾಸ್ ಈ ಲೊಕೇಶನ್ ತುಂಬಾನೇ ದೂರ ಇದೆ ಲಾಸ್ಟ್ ಟೈಮ್ ಗಿಂತನೂ. ಸೊ ದಟ್ಸ್ ವೈ ಇರ್ಲಿ ನೋಡೋಣ, ಸ್ಟ್ರಗಲ್ ಮಾಡ್ಲೇಬೇಕು ಏನಾರು ಮಾಡ್ಬೇಕಂದ್ರೆ ಅಲ್ವಾ. ಸೇ ಹಾಯ್. ಹಾಯ್, ಶಿ ಇಸ್ ಮೈ ಸೋಲ್ ಅಂಡ್ ಪಾರ್ಟ್ನರ್. ಸೊ ನೀವು ನೋಡೋ ತರ ನನ್ನ ವ್ಲಾಗ್ಸ್ ಅಲ್ಲಿ ಆಲ್ಮೋಸ್ಟ್ ಇವರೇ ಜಾಸ್ತಿ ಇರ್ತಾರೆ ಬಿಕಾಸ್ ಶಿ ಇಸ್ ಮೈ ಪಾರ್ಟ್ನರ್. ಎಲ್ಲೋದ್ರ ಜೊತೆಲಿ ಇರ್ಲೇಬೇಕು, ಇಲ್ಲ ಅಂದ್ರೆ ನನ್ನ ಕೆಲಸ ಮುಂದೆ ಹೋಗಲ್ಲ, ಸ್ಟಾಪ್ ಆಗ್ಬಿಡುತ್ತೆ. ಸೊ ದಟ್ಸ್ ವೈ ಶಿ ಇಸ್ ಆಲ್ವೇಸ್ ವಿತ್ ಮೀ ಆನ್ ಎನಿ ಸ್ಟೇಷನ್ ಅಂಡ್ ಎನಿ ಸಿಚುವೇಶನ್. ಶಿ ಇಸ್ ಆಲ್ವೇಸ್ ದೇ ಫಾರ್ ಮೀ. ಮನಿ ಲೇಟ್ ಆಗಿತ್ತು, ಬೇಗ ಹೋಗ್ಬೇಕಾಗಿತ್ತು ನಾವು, ಬಟ್ ಏನ್ ಮಾಡಕ್ಕಾಗಲ್ಲ. ನೋಡೋಣ ಇನ್ನು ಎಷ್ಟು ಟೈಮ್ ಆಗುತ್ತೆ ಅಂತ. 11 PM ಅಲ್ಲಿ ಇರ್ಬೇಕು ನೀವು ಅಂತ ಹೇಳಿದ್ರು ನಮ್ಗೆ, ಬಟ್ ಈಗ 11 ಆಗ್ಬಿಟ್ಟಿದೆ, 11:22 ಆಗಿದೆ ಅಂತೆ. ಸೊ ಹೋಗೋ ತನಕ ಮೇ ಬಿ 12 ಆಗ್ಬಹುದು ಅನ್ಸುತ್ತೆ. ನೋಡೋಣ ಮುಂದೆ ಏನ್ ಮಾಡ್ಲಿ, ಏನು ತಿಳಿತಲ್ಲ ನನ್ಗೆ. ಇನ್ನೊಂದ್ ಏನಪ್ಪಾ ಅಂದ್ರೆ, ನಾನು ಗೆಲ್ತೀನೋ ಇಲ್ವೋ ಅದು ಸೆಕೆಂಡ್ರಿ ಫಾರ್ ಮೀ. ಗೆಲ್ಲುವುದು ಸೋಲು ಇದೆಲ್ಲ ಕಾಮನ್ ಇದೆ, ಅದೆಲ್ಲ ಸೆಕೆಂಡ್ರಿ. ಬಟ್ ಪಾರ್ಟಿಸಿಪೇಟ್ ಮಾಡ್ಬೇಕು, ಚೆನ್ನಾಗಿ ಕೊಡ್ಬೇಕು, ಟಾಸ್ಕ್ ಕಂಪ್ಲೀಟ್ ಮಾಡ್ಬೇಕು, ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಬೇಕು, ಅದು ನನಗೆ ತುಂಬಾ ಇಂಪಾರ್ಟೆಂಟ್ ಇರೋದು. ಗೆಲುವು ಅನ್ನೋದು ಬಿಡಿ, ಅದು ಸೆಕೆಂಡ್ರಿ ಅಲ್ವಾ. ಇವಾಗ ಗೆಲ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಗೆಲ್ಬೋದು ಅನ್ಸುತ್ತೆ. ಸೊ ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಬಟ್ ಪಾರ್ಟಿಸಿಪೇಟ್ ಮಾಡ್ಬೇಕಲ್ಲ. ಅದೇ ಒಂದು ಟಾಸ್ಕ್ ಕಂಪ್ಲೀಟ್ ಮಾಡಿ ಒಂದು ಪರ್ಫಾರ್ಮೆನ್ಸ್ ಒಳ್ಳೇದ್ ಕೊಡ್ಬೇಕಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಫಾರ್ ಮೀ, ನನಗೋಸ್ಕರ. ಸೊ ನೋಡೋಣ, ಲೆಟ್ಸ್ ಸಿ. ಆನ್ ದ ವೇ ಇದೀವಿ ನಾವು, ಇನ್ನೇನು ಹೊರಡ್ತೀವಿ. ಟ್ರಾಫಿಕ್ ನಾಟ್ ಇಂಟ್ರೆಸ್ಟೆಡ್. ಹೀಗೂ ಒಂದು ಟೈಮ್ ಪಾಸ್ ಮಾಡ್ಕೊಂಡು ಹೊರಡ್ತಾ ಇದ್ವಿ. ಸೊ ಇನ್ನೂ ನನಗೆ ಓನ್ ಪ್ರಿಪ್ರೇಷನ್ ಮಾಡ್ಕೋಬೇಕಾಗಿತ್ತು. ಸೊ ಆನ್ ದ ವೇಲಿ ನಾನು ಮಾಡಿಕೊಂಡೆ ಒಂದು 3-5 ಕೋನ್ಸ್ ಏನೋ ನಾನು ಆನ್ ದ ವೇಲಿ ಮಾಡಿದ್ದು. ಸೊ ಫೈನಲಿ ನಾವು ವಿಸಿಟ್ ಆದ್ವಿ. ನೀವು ನೋಡಬಹುದು ಲೊಕೇಶನ್ ತುಂಬಾ ಚೆನ್ನಾಗಿದೆ, ಸಫಿನಾ ಬ್ಯಾನ್ಕ್ವೆಟ್ಸ್. ಇಟ್ ವಾಸ್ ಅಮೇಝಿಂಗ್ ಪ್ಲೇಸ್ ಫಾರ್ ಮಿ ಬಿಕಾಸ್ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀನಿ. ದಟ್ಸ್ ವೈ ನನಗಿದು ಅಮೇಝಿಂಗ್ ಕಾಣಿಸ್ತಿರಬಹುದು ಅಂತ ಅನ್ಕೋತೀನಿ. ಸೊ ನೀವು ಏನಾದರೂ ಬಂದರೆ ಇಲ್ಲಿ ನೋಡ್ಬೋದು, ತುಂಬ ಚೆನ್ನಾಗಿದೆ ಪ್ಲೇಸು. ಸೊ ಎನಿ ಈವೆಂಟ್ಸ್ ಏನಾರು ಆರ್ಗನೈಸ್ ಮಾಡಬೇಕಂದ್ರೆ ಈ ಒಂದು ಪ್ಲೇಸು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ನಾವು ಬಂದಾಗ ತುಂಬ ಲೇಟ್ ಆಗಿಬಿಟ್ಟಿತ್ತು. ಎಲ್ಲ ಡ್ರಾ ಮಾಡೋಕೆ ಅಲ್ಲೇ ಫುಲ್ ರೆಡಿಯಾಗಿ ಕೂತ್ಕೊಬಿಟ್ಟಿದ್ರು, ಕೋನೆಲ್ಲ ಇಟ್ಕೊಂಡು. ಮಾಡೆಲ್ಸು ಅರೇಂಜ್ ಮಾಡ್ಕೊಂಡಿದ್ರು. ಅನ್ಫಾರ್ಚುನೇಟ್ಲಿ ನನ್ನ ಹತ್ರ ಮಾಡೆಲ್ ಇರಲಿಲ್ಲ. ನಮ್ಮ ಸಿಸ್ಟರ್ ಇದ್ದರು, ಆದರೂ ಏನು ಮಾಡೋಕ್ಕಾಗುತ್ತೆ, ಅವರು ಡ್ರಾ ನಾನು ಮಾಡಿಸ್ಕೊಳ್ಳಲ್ಲ ಅಂತ ಅಂದರು. ಬಿಕಾಸ್ ಅವ್ರು ತುಂಬ ಸಣ್ಣ ಕೈ, ಉದ್ದ ಇದೆ, ಅದಕ್ಕೆ. ಸೊ ಫೈನಲಿ ನನಗೆ ಅವರು ಹೇಗೋ ಏನಾಗುತ್ತೆ ಅಂತ ಅನ್ಕೊಂಡಿದ್ದೆ, ಅಕ್ಕನಿಗೆ ಡ್ರಾ ಮಾಡಬೇಕೇನೋ ಅಂತ ಅನ್ಕೊಂಡಿದ್ದೆ ನಾನು. ಬಟ್ ಹೇಗೋ ಸಿಕ್ಕಿದ್ರು ನನಗೆ ಮಾಡಲು. ಸೊ ನೋಡ್ಬೋದು, ಮೇ ಬಿ 100 ಮೆಂಬರ್ಸ್ ಏನೋ ಪಾರ್ಟಿಸಿಪೇಟ್ ಮಾಡಿದ್ರು ಇದರಲ್ಲಿ. ನೀವು ನೋಡ್ಬೋದು ತುಂಬ ಜನ ಇದ್ದರು. ನಾನು ನೋಡಿ ನನಗೆ ಶಾಕು. ನಾನು ಅಂದ್ಕೊಂಡೆ, ನಾನು ಥರ್ಡ್, ಸೆಕೆಂಡ್, ಫಸ್ಟ್ ಏನು ನನ್ನ ಆ ಒಂದು ಎಕ್ಸ್ಪೆಕ್ಟೇಷನ್ನೇ ನಾನು ಇಟ್ಕೊಂಡಿರಲಿಲ್ಲ. ದೆನ್ ನೆಕ್ಸ್ಟ್ ನಾನು ಸ್ಟಾರ್ಟ್ ಮಾಡಿದೆ. ನೀವು ನೋಡ್ಬೋದು ಡಿಸೈನ್ ಹೇಗಿದೆ ಅಂತ ಅಂದ್ಬಿಟ್ಟು. ಸೊ ನಾನು ಡ್ರಾ ಮಾಡ್ತಾ ನನಗೆ ಹೇಗೆ ಅನಿಸ್ತಪ್ಪ ಅಂದರೆ,
ನಾನು ಏನು ಡ್ರಾ ಮಾಡಿದ್ದೀನಿ ಮೆಹಂದಿನ ಅದ್ರ ಮೇಲೆ ನಾನು ಗಮನ ಕೊಡಲಿಲ್ಲ. ಜಸ್ಟ್ ಸುಮ್ಮನೆ ಡ್ರಾ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆರ್ಗನೈಸರ್ ಪದೇ ಪದೇ ನನ್ನ ಹತ್ರ ಬಂದು ನನ್ನ ನೇಮ್ ಕೇಳ್ತಾ ಇದ್ರು, ನನ್ನ ಅಡ್ರೆಸ್ ಕೇಳ್ತಾ ಇದ್ರು, ನಾನು ಎಲ್ಲಿರೋದು ಅಂತ ಅಂದ್ಬಿಟ್ಟು. ಅವಾಗಲೂ ನಾನು ಅಷ್ಟೊಂದು ಅಬ್ಸರ್ವ್ ಮಾಡಲಿಲ್ಲ. ಬಿಕಾಸ್ ನನ್ನ ಎಲ್ಲ ಗಮನ ಎಲ್ಲ ಮೆಹಂದಿ ಮೇಲೆ ಇತ್ತು, ನಾನು ಯಾವ ಥರ ಡ್ರಾ ಮಾಡ್ತಾ ಇದ್ದೀನಿ ಅಂತ. ನಾನು ಫೈನಲ್‌ನ ನೋಡಿದಾಗ ನಿಜವಾಗ್ಲೂ ಎಷ್ಟೊಂದು ಚೆನ್ನಾಗಿತ್ತು ಅಂದರೆ ಡಿಸೈನು ಅನ್‌ಬಿಲೀವೇಬಲ್ ಇತ್ತು. ಸೊ ನೀವು ನೋಡ್ಬೋದು ಡಿಸೈನ್ ಇತ್ತು. ದೆನ್ ನೆಕ್ಸ್ಟು ಕಾನ್ಸರ್ಟ್ ಸ್ಟಾರ್ಟ್ ಆಗಿತ್ತು. ತುಂಬ ಚೆನ್ನಾಗಿ ವಾಯ್ಸ್ ತುಂಬ ಚೆನ್ನಾಗಿತ್ತು. ಲಿಟ್ರಲಿ ನಂಗೆ ತುಂಬ ಇಷ್ಟ ಆಯಿತು. ಫೋಟೋಶೂಟ್ ಎಲ್ಲ ನಾನು ಮೆಹಂದಿ ಫೋಟೋಶೂಟ್ ಎಲ್ಲ ತೊಗೊಂಡೆ ನಾನು. ಇದೆಲ್ಲ ಅರೇಬಿಕ್ ಡಿಸೈನ್ ಇದೆ ಇದು. ನೀವು ನೋಡಬಹುದು. ಡೀಟೇಲಿಂಗ್ ಎಲ್ಲ ನಿಜವಾಗ್ಲೂ ಟೈಮು 1 ½ ಅವರ್ ಇತ್ತು. ಸೊ 1 ½ ಅವರಲ್ಲಿ ನಿಜವಾಗ್ಲೂ ನಾನು ಬಿಡಿಸ್ತೀನಿ ಅಂದರೆ ಇದು ತುಂಬಾನೇ ದೊಡ್ಡ ವಿಷಯ. ಬಿಕಾಸ್ ಯಾಕಪ್ಪ ಅಂದರೆ ನಾನು ಇಷ್ಟೊಂದು ಕಡಿಮೆ ಸಮಯದಲ್ಲಿ ನಾನು ಯಾವತ್ತೂ ನನ್ನ ಮೆಹಂದಿನ ಡ್ರಾ ಮಾಡಿಲ್ಲ. ಬಟ್ ಈ ಥರ ಏನೋ ನಾನು ಈ ಟೈಮಲ್ಲಿ ನನ್ನ ಪುಣ್ಯ ಅಂತ ಅನ್ಕೋಬಹುದು. ಸೊ ಎಲ್ಲರದು ಡ್ರಾ ಮಾಡಾಗಿತ್ತು. ಸೊ ಈಗ ರಿಸಲ್ಟ್‌ಗೋಸ್ಕರ ನಾವು ವೇಟ್ ಮಾಡಬೇಕಾಗಿತ್ತು. ಮೇನ್ ಚೀಫ್ ಗೆಸ್ಟ್ ಎಲ್ಲ ಬರಬೇಕಾಗಿತ್ತಲ್ಲ, ಸೊ ವೇಟ್ ಮಾಡ್ತಾ ಇದ್ವಿ. ಹಲೋ ಗೈಸ್, ಶಿ ಈಸ್ ಮೈ ಮಾಡೆಲ್. ಇವತ್ತು ಇವ್ರು ಬರ್ತಾ ಇರಲಿಲ್ಲ ಅಂದರೆ ನಿಜವಾಗ್ಲೂ ಸೊ ನಾನಂತೂ ಮೇ ಬಿ ನಾನು ಏನು ಮಾಡೋಕ್ಕಾಗ್ತಿರ್ಲಿಲ್ಲ ಅನ್ಸುತ್ತೆ. ಥ್ಯಾಂಕ್ ಗಾಡ್, ಥ್ಯಾಂಕ್ಸ್ ಟು ಹರ್ ಸ್ಪೆಷಲಿ. ಇವ್ರು ನಂಗೆ ಸಿಕ್ಕಿದ್ರು, ಹೇಗೋ ಮಾಡೆಲ್ ಹೇಗೋ ಅರೇಂಜ್ ಆದರು. ಸೊ ನಾನು ಬ್ಯೂಟಿಫುಲ್ ಆದಂತಹ ಒಂದು ಮೆಹಂದಿ ಡಿಸೈನನ್ನು ನಾನು ಡ್ರಾ ಮಾಡಿದೆ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ತೋರಿಸ್ತೀನಿ ತಡೀರಿ ಡಿಸೈನ್ನ. And I just want one mobile in the menu, only one. ಸೊ ನೀವು ನೋಡಬಹುದು ಇಲ್ಲಿ ಎಷ್ಟೊಂದು ತರದಂತಹ ವೆರೈಟಿ ಸ್ಟಾಲ್ಸ್, ಬಟ್ಟೆ ಇದೆ, ಜ್ಯುವೆಲ್ರಿ ಇದೆ. ಆ್ಯಂಡ್ ಸೊ ನಾನು ಇನ್ನೂ ನೋಡಿಲ್ಲ ಏನೇನು ಪ್ರೈಸಲ್ಲಿ ಇದೆ ಅಂತ. ಕಾನ್ಸರ್ಟ್ ನಡೀತಾ ಇದೆ. ಸೊ ಲೆಟ್ಸ್ ಸಿ, ನೋಡೋಣ ಇನ್ನು ಮುಂದೆ ಏನೇನಾಗುತ್ತೆ ಅಂತ. ಐ ಆಮ್ ವೆರಿ ಎಂಜಾಯಿಂಗ್ ಅ ಲಾಟ್. ನಾನು ತುಂಬಾನೇ ಎಂಜಾಯ್ ಮಾಡ್ತಿದ್ದೀನಿ. ಸೊ ಈ ತರ ಒಂದು ಅಪರ್ಚುನಿಟಿ ಸಿಕ್ಕಿದೆ. ತುಂಬಾನೇ ಇದು ಲೈಕ್ ಲಕ್ ಅಂತ ನಾವು ಹೇಳ್ಬೋದು. ಸೊ ನೋಡಿ ಕಾನ್ಸರ್ಟ್ ಎಲ್ಲ ಎಷ್ಟೊಂದು ಬಟ್ಟೆಗಳೆಲ್ಲ ಇದೆ ಇಲ್ಲಿ. ಇದೆಲ್ಲ ಪಾಕಿಸ್ತಾನಿ ಸೂಟ್ಸ್. ಇದು 3000, 5000, 6000 ತನಕನೂ ಇತ್ತು. ತುಂಬ ಒಳ್ಳೆ ಕ್ವಾಲಿಟಿ, ತುಂಬ ಚೆನ್ನಾಗಿತ್ತು. ಬಟ್ಟೆನೂ ಪ್ಯಾಟ್ರನ್ ತುಂಬಾ ಚೆನ್ನಾಗಿತ್ತು. ನನಗೆ ಇಷ್ಟ ಆಯಿತು, ಬಟ್ ನಾನು ತಗೊಳ್ಳಿಲ್ಲ. ಸೊ ನೋಡಿ ಬಟ್ಟೆಗಳೆಲ್ಲ ಹೇಗೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದೆಲ್ಲ ಪಾಕಿಸ್ತಾನಿ ಸೂಟ್ಸ್ಗಳಿದೆಲ್ಲ. ಜ್ಯುವೆಲ್ರೀಸ್ ಇತ್ತು, ಗೋಲ್ಡ್, ಡೈಮಂಡ್ಸ್, ರಿಯಲ್ ಅಲ್ಲ, ಆರ್ಟಿಫಿಷಿಯಲ್ಲು, ಗ್ಯಾರಂಟಿದಿದೆ. ಆ್ಯಂಡ್ ಹಾಗೆ ಪರ್ಫ್ಯೂಮ್ಸ್ಗಳು ಈ ಥರ ಎಲ್ಲ ಇತ್ತು, ನೋಡಬಹುದು. ನೋಡೋಣ ಏನಾಗುತ್ತೆ ಅಂತ beautiful. Oh, thank you. Tag me on Instagram. Yeah, okay. Definitely. See guys, this is a beautiful task. But I have failed 2 times. We have the concomitants and everybody you can talk. ಸೊ ಮಾಡೆಲ್ ಇದ್ರಲ್ಲ ಅವ್ರಿಗೇನೆ ಇನ್ನೊಂದು ಹ್ಯಾಂಡ್ಗೆ ಡ್ರಾ ಮಾಡಿ ಅಂತ ಅಂದ್ರು. ಸೊ ಡ್ರಾ ಮಾಡ್ತಾ ಇದ್ದೀನಿ.
ಫೈನಲಿ ಅನೌನ್ಸ್ To ಮಾಡ್ತಾ join us ಇದ್ದಾರೆ. on stage to present the certificates, mementos, and announce the winners. Let's give her a big round of applause. Let's have it for Shazia ma'am. To come far out from places, we have people coming from different states as well. Congratulations. Okay, this is a surprise one. It is sponsored by Umaira Faisal. She supports the vibrant talent at the Mehndi contest. This is Umaira Faisal, fashion designer, educator, social worker, and the founder of UFIFD, is proud to sponsor the 4th Consolation Prize and inspire participants to showcase their best. So Aisha Khan is going to get a cash prize of rupees 2,000. Congratulations, Aisha. And thank you, Umaira Faisal, for sponsoring the 4th prize. Woo! Congratulations, Aisha. So now we are also going back to home. I got a little bit because of expectation today. So no problem. At least I'm the runner up. It's okay. If you like the video, then like, comment, and subscribe my channel. Please don't forget to press the bell icon. We will meet in the another video and another vlog. ಇಷ್ಟೊತ್ತಲ್ಲಿ ಹೋಗ್ತಾ ಇದೀನಿ. ಮೇ ಬಿ ಈಗ 6:46 ಇರ್ಬೋದು. ತುಂಬಾ ಟೈಮ್ ಆಗಿದೆ. ಸೊ ದಟ್ಸ್ ವೈ ಐ ವೆರಿ ಟೈರ್ಡ್. ತುಂಬಾ ಹೆಡ್ಏಕು ತುಂಬಾ ಬರ್ತಾ ಇದೆ ನನಗೆ. ಮನೆಗೆ ಹೋಗ್ತಾ ಇದೀನಿ ಈಗ. ಸೊ ದಟ್ಸ್ ವೈ ಐ ಎಂಡ್ ದ ವಿಡಿಯೋ. ಇಲ್ಲೇ ಎಂಡ್